ಈಗ ಯಾವ ಕಾರ್ಡಲ್ಲಿದೆ ನೀವು 11th ಕಾರ್ಡಲ್ಲಿ ಇದ್ದೀರಲ್ಲ, ಈ 11th ಕಾರ್ಡಲ್ಲಿ ಏನು ಕೊಟ್ಟಿದ್ದಾರೆ, ನಿಮ್ದು ಓಪನ್ ಪೇಜ್ ನಂಬರ್ 22. ಸೊ ಅಲ್ಲೂ ಕೂಡ ಇದೇ ಕಾರ್ಡನ್ನ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ವರ್ಡ್ಸ್ಗಳೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದ ವರ್ಡ್ಸ್ಗಳೇ ಇಲ್ಲಿ ಕೊಟ್ಟಿದ್ದಾರೆ. ನೀವು ಏನ್ ಮಾಡ್ಬೇಕು, ಈಗ ಇದನ್ನ ರೀಡ್ ಮಾಡಬೇಕು. ಒಬ್ಬೊಬ್ಬರಾಗಿ ಫುಲ್ ಪೇಜ್ ಅನ್ನ ರೀಡ್ ಮಾಡಬೇಕು. ಹೇಗೆ ರೀಡ್ ಮಾಡಬೇಕು? ಲೆಫ್ಟ್ ಟು ರೈಟ್ ರೀಡ್ ಮಾಡಬೇಕು. ಲೆಫ್ಟ್ ಟು ರೈಟ್, ಬೆಸ್ಟ್, ಟೆಸ್ಟ್, 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 ಈ ರೀತಿ ಲೆಫ್ಟ್ ಟು ರೈಟ್ ರೀಡ್ ಮಾಡಬೇಕು, ಮೇಲ್ಮಿಕ್ಕಲಕ್ಕೆ ಅಲ್ಲ. ಓಕೆ, ಫಸ್ಟ್ ಸ್ಟಾರ್ಟ್ ವಿತ್ ಯು ರೀಡ್. ಬೆಸ್ಟ್, ಟೆಸ್ಟ್, ರೆಸ್ಟ್, ರ್ಯಾಕ್, ಬ್ಯಾಕ್, ನೆಕ್, ಪೆಕ್, ಡಕ್, ಲಕ್, ಲಾಕ್, ಸಾಕ್, ಫರ್, ಫಾಸ್ಟ್, ಲಾಸ್ಟ್, ಫಾಸ್ಟ್, ಕಿಕ್, ಸಿಕ್, ಸ್ಯಾಕ್, ಪ್ಯಾಕ್, ಡ್ಯಾಕ್, ಚೆಕ್, ಸಕ್, ಪ್ಲಕ್, ರಾಕ್, ಕಾಕ್, ಲಿಕ್, ಪಿಕ್, ಮಸ್ಟ್, ಮಾಸ್ಟ್, ವಾಸ್ಟ್, ಪಾಸ್ಟ್, ಚೆಸ್ಟ್, ನೆಸ್ಟ್, ಟೆಸ್ಟ್, ಫಸ್ಟ್, ಲೀಸ್ಟ್, ಮಿಸ್ಟ್, ಮಸ್ಟ್, ಜಸ್ಟ್, ಗಸ್ಟ್. ವೆರಿ ಗುಡ್, ಯು ರೀಡ್ ಇಟ್ ವೆಲ್. ಈಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಪ್ರತಿಯೊಬ್ಬರು ಇದನ್ನ ನೀವು ಓದ್ಬೇಕು. ನೀವೇ ಓದ್ಕೊಳ್ಳಿ. ಈ ನೀವೆಲ್ಲ ಓದಾದ ನಂತರ ನಾನು ಚೆಕ್ ಮಾಡ್ತೇನೆ, ಹೇಗೆ ಓದ್ತಿರುತ್ತೆ ಚೆಕ್ ಮಾಡ್ತೇನೆ. ನೀವೇ ಒಂದ್ಸಲ ಇದನ್ನ ಓದ್ಕೋಬೇಕು. ಓಕೆ ಓಕೆ, ಎಲ್ಲರೂ ಓದಿದ್ರಾ? ಎಲ್ಲ ಓದ್ಕೊಂಡಿದ್ದೀರಲ್ಲ? ಜಸ್ಟ್ ಈಗ ನಾನು ಚೆಕ್ ಮಾಡ್ತೇನೆ. ಟೇಕ್ ದಿಸ್ ಕಾರ್ಡ್, ಗಿವ್ ಮಿ ಯುವರ್ ಟೆಕ್ಸ್ಟ್ ಬುಕ್. ನಾನು ಏನ್ ಮಾಡ್ತೇನೆ, ಚೆಕ್ ಮಾಡ್ಬೇಕು. ನೀನು ರೀಡ್ ಮಾಡ್ತಿರ್ತೀಯಾ, ನೀನು ಸರಿ ಇದ್ರೆ ಟಿಕ್ ಹಾಕ್ತಾನೆ, ತಪ್ಪಿದ್ರೆ ಅಂಡರ್ಲೈನ್ ಮಾಡ್ತಾನೆ. ಓಕೆ, ಅದನ್ನ ನೀವೇನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು, 5 ಬಾರಿ ನೋಟ್ಬುಕ್ ಅಲ್ಲಿ ತಪ್ಪಿದ್ದನ್ನ ಬರೀಬೇಕು. ಮನೇಲಿ ಹೋಮ್ವರ್ಕ್ ಅಲ್ಲೂ ಕೂಡ ಅದನ್ನ ಮಾಡಬೇಕು. ಓಕೆ, ಹಾ, ಸ್ಟಾರ್ಟ್. ಬೆಸ್ಟ್, ಟೆಸ್ಟ್, ರೆಸ್ಟ್, ರ್ಯಾಕ್, ಬ್ಯಾಕ್, ನೆಕ್, ಪೆಕ್, ಡಕ್, ಲಕ್, ಲಾಕ್, ಸಾಕ್, ಫಾಸ್ಟ್, ಲಾಸ್ಟ್, ಫಾಸ್ಟ್, ಕಿಕ್, ಸಿಕ್, ಸ್ಯಾಕ್, ಪ್ಯಾಕ್, ಡೆಕ್, ಚೆಕ್, ಸಕ್, ಪ್ಲಕ್, ರಾಕ್, ಕಾಕ್, ಕಿಕ್, ಲಿಕ್, ಪಿಕ್, ಮಾಸ್, ವಾಸ್ಟ್, ಪಾಸ್, ಚೆಸ್ಟ್, ನೆಸ್ಟ್, ಫೆಸ್ಟ್, ಫಿಸ್ಟ್, ಲಿಸ್ಟ್, ಮಿಸ್ಟ್, ಮಸ್ಟ್, ಜಸ್ಟ್, ಗಸ್ಟ್. ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ಕಾರ್ಡ್ ಹೋಗೋಣ. ನೆಕ್ಸ್ಟ್ 12th ಕಾರ್ಡ್. ಈ ಕಾರ್ಡಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತ ಸೆಂಟೆನ್ಸ್. ಇದಿಷ್ಟು ವರ್ಡ್ ಓದಿದ್ರಲ್ಲ, ಆ ವರ್ಡ್ ಓದಿಸ್ಕೊಂಡು ಮಾಡುವಂತ ಸೆಂಟೆನ್ಸ್ ಇದೆ. ನೀವು ಮಾಡ್ಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ಈಗ ನೀವು ಈ ಸೆಂಟೆನ್ಸ್ ಅನ್ನ ಒಬ್ಬರಿಗೆ ಓದ್ಕೋಬೇಕು. ಓದ್ಬೇಕಾದ್ರೆ ಅದ್ರ ಮೀನಿಂಗ್ ಅನ್ನ ನಿಮ್ಗೆ ಗೊತ್ತಿರೋದಿಲ್ಲ ಕೆಲವೊಂದು. ಫಾರ್ ಎಕ್ಸಾಂಪಲ್, ದ ಲಿಸ್ಟ್ ಈಸ್ ಆನ್ ದ ರ್ಯಾಕ್. ಅಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ನೋಡಿ, 2 ವರ್ಡ್ ಅನ್ನ ಅಲ್ವಾ? ಆ ವರ್ಡ್ ಗಳನ್ನ ನೀವು ಮೀನಿಂಗ್ ಅನ್ನ ಗ್ಲಾಸರಿಯಲ್ಲಿ ಹುಡುಕಿ ಅದನ್ನ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ಓದ್ತಾ ಇರ್ಬೇಕಾದ್ರೆ ಓದಿದ ನಂತರ ಓದಿ ಪ್ರಾಕ್ಟೀಸ್ ಮಾಡಿದ ನಂತರ ಏನ್ ಮಾಡಬೇಕು, ಆ ಮೀನಿಂಗ್ ಅನ್ನ ಬರ್ಕೋಬೇಕು. ಆ ಸೆಂಟೆನ್ಸ್ ಮೀನಿಂಗ್ ಏನಂತ ತಿಳ್ಕೋಬೇಕು ಅಲ್ವಾ? ಒಂದ್ಸಲ ಓದ್ ನಂತರ ನಾನು ನಿಮಗೆ ಆಮೇಲೆ ಮತ್ತೆ ರಿವ್ಯೂ ಮಾಡ್ತೇನೆ. ಈಗ ಹೇಗೆ ಕಾರ್ಡ್ ತಗೊಂಡು ಮಾಡಿದ್ನಲ್ಲ ಹಾಗೆ ಮತ್ತೆ ರಿವ್ಯೂ ಮಾಡ್ತೇನೆ. ಈಗ ಒಂದ್ಸಲ ಓದಿ. The list is on the rack. The card is in the pack. The lock is in the sack. ಓಕೆ The lock is ಓಕೆ, ಎಲ್ಲರೂ ಓದಿದ್ರಲ್ಲ? ಎಲ್ಲ ಓದಿದ್ರಾ? ಸೊ ಈಗ ನಾನು ಮತ್ತೆ ರಿವ್ಯೂ ಮಾಡ್ತೇನೆ. ಈಗೆಲ್ಲ ಓದಿದ ನಂತರ ನಾನು ರಿವ್ಯೂ ಮಾಡ್ತೇನೆ. ಈಗ ಕಾರ್ಡ್ ತಗೊಂಡು ಓದು. ನಾನು ಇಲ್ಲಿ ನೋಡ್ತಾ ಹೋಗ್ತೇನೆ. ಓಕೆ, the list is on the rack. ಓಕೆ, The card is in the pack. ಏನು ಕಾರ್ಡ್ ಇಸ್ ಇನ್ ದ ಪ್ಯಾಕ್ ಅಂದ್ರೆ ಏನು? ಕಾರ್ಡ್ ಚೀಲದೊಳಗೆ, ಪ್ಯಾಕ್ ಒಳಗಿದೆ, ಚೀಲದೊಳಗೆ ಇದೆ. ಓಕೆ, ನೆಕ್ಸ್ಟ್. The cock is in the sack. ಓಕೆ, ಮೀನಿಂಗ್ ಏನು? ದ ಕಾಕ್ ಇಸ್ ಚೀಲದೊಳಗೆ ಚೀಲದೊಳಗಿದೆ. ಓಕೆ, The lock
the box. ಇದು ಬೀಗ ಬಾಕ್ಸ್ ಮೇಲೆ ಇದೆ. ಬಾಕ್ಸ್ ಮೇಲಿದೆ. ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ಕಾರ್ಡು 13 ಕಾರ್ಡ್ ಬಂದಿದೆ. ಇಲ್ಲಿ ನಿಮಗೆ ನ್ಯೂ ವರ್ಡ್ಸ್ ಬಂದಿದೆ. ನ್ಯೂ ವರ್ಡ್ಸ್ ಅಂದ್ರೆ ಇದೇ ಕ ಸೌಂಡ್ ಮತ್ತು ಸ್ಟ್ ಸೌಂಡ್ ಅಲ್ಲಿ ಇರುವಂತಹ ನ್ಯೂ ವರ್ಡ್ಸ್ ಬಂದಿದೆ. ಆದ್ರೆ ಆ ಕ ಸೌಂಡ್ ಎಲ್ಲ ಅಂದ್ರೆ ಮಧ್ಯ ಎಲ್ಲ ಇದೆ ಅಲ್ವಾ? ಅದನ್ನ ನೀವು ಓದೋದನ್ನ ರೂಢಿ ಮಾಡ್ಕೋಬೇಕು. ನಿಮ್ಗೆ ಓದ್ಲಿಕ್ಕೆ ಆಗತ್ತೆ ಅದು. ಒಂದ್ಸಲ ಓದ್ತೀರಾ? ರೀಡ್ ಇಟ್. ಜಾಕೆಟ್, ಪ್ಯಾಕೆಟ್, ಪಾಕೆಟ್, ಬಕೆಟ್, ಲಾಕೆಟ್, ಟಿಕೆಟ್, ಫಾರೆಸ್ಟ್, ಸ್ಟಿಕ್ಕರ್, ಪಿಕಾಕ್, ಮಾಸ್ಟರ್, ಫಾಸ್ಟೆಸ್ಟ್, ನೆಕ್ಲೆಸ್. ವೆರಿ ಗುಡ್. ಈಗ ಏನ್ ಮಾಡ್ತೀರಾ? ಇದೇ ರೀತಿ ನೀವು ಎಲ್ಲರೂ ಕೂಡ ಒಂದ್ಸಲ ಓದ್ಕೊಂಡು ಈ ನೋಟ್ ಬುಕ್ ಅಲ್ಲಿ ಅದನ್ನ ಬರ್ಕೊಳ್ತೀರಾ. ಬರೆದ ನಂತರ ಅದ್ರ ಮೀನಿಂಗ್ ಅನ್ನ ಗ್ಲಾಸರಿಯಲ್ಲಿ ಫೈಂಡ್ ಮಾಡಬೇಕು. ಎಲ್ಲದು ಏನಿದೆ ಮೀನಿಂಗ್ ಅನ್ನ ಅದನ್ನು ಕೂಡ ಬರೀಬೇಕು. ಓಕೆ, ಹೊಸ ವರ್ಡ್ಸ್ ಅಲ್ಲವೆಲ್ಲ ಕೆಲವೊಂದು ಹೊಸ ವರ್ಡ್ಸ್ ಇದೆ ಅದರಲ್ಲಿ. ಸೊ ನೀವೇನ್ ಮಾಡ್ಬೇಕು? ಅದನ್ನ ಮೀನಿಂಗ್ ಅನ್ನ ಗ್ಲಾಸರಿಯಲ್ಲಿ ಹುಡುಕಿ ಬರೀಬೇಕು. ಸ್ಟಾರ್ಟ್ ಮಾಡಿ ಬರೀರಿ. ಫಸ್ಟ್ ಓದ್ಕೊಳ್ಳಿ, ಆಮೇಲೆ ಅದನ್ನ ಮೀನಿಂಗ್ ಅನ್ನ ಬರೀರಿ. ಓಕೆ, ಎಲ್ಲ ಮೀನಿಂಗ್ ಬರ್ದ್ರಾ? ಎಲ್ಲ ರೀಡ್ ಮಾಡಿ ಮೀನಿಂಗ್ ಬರ್ದ್ರಲ್ಲ? ಈಗ ನೆಕ್ಸ್ಟ್ ಏನ್ ಬಂದಿದೆ? ಅಲ್ಲಿ ಒಂದಿಷ್ಟು ಸೆಂಟೆನ್ಸ್ ಇದೆ. ಈ ವರ್ಡ್ಸ್ ಗಳನ್ನೇ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಆ ಸೆಂಟೆನ್ಸ್ ಅನ್ನು ನೀವು ಏನ್ ಮಾಡ್ಬೇಕು? ಮೊದಲು ಹಾಗೆ ಅವು ರೀಡ್ ಮಾಡಿದ್ರಲ್ಲ ಅದೇ ರೀತಿ ರೀಡ್ ಮಾಡಬೇಕು. ಯಾವ ವರ್ಡ್ಸ್ ಅನ್ನು ನೀವು ಹೆಚ್ಚಿನದಾಗಿ ನೋಡ್ಬೇಕು? ಅಲ್ಲಿ ಎಲ್ಲಿದೆ? ಯಾವ ವರ್ಡ್ಸ್ ಅನ್ನು ನೋಡ್ಬೇಕು? ಬ್ಲೂ ಕಲರ್ ಅಲ್ಲಿ ಕೊಟ್ಟಿದಾರಲ್ಲ ಆ ವರ್ಡ್ಸ್ ಗಳನ್ನು ನೋಡ್ಕೊಂಡು ಅದ್ರ ಮೀನಿಂಗ್ ಅನ್ನ ಗ್ಲಾಸರಿಯಲ್ಲಿ ಹುಡುಕಿ ಅದನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ಹಾಗೆ ಆ ಸೆಂಟೆನ್ಸ್ ಮೀನಿಂಗ್ ಏನು ಅಂತಾನೂ ಕೂಡ ಹೇಳ್ಬೇಕು. ಆಮೇಲೆ ನಾನು ಮತ್ತೆ ರಿವ್ಯೂ ಮಾಡ್ತೇನೆ. ರಿವ್ಯೂ ಮಾಡಿದವಾಗ ನೀವು ಯಾರು ತಪ್ತೀರಾ ಎಲ್ಲ ನಾನು ಹೇಳ್ತೇನೆ. ಓಕೆ, read it. The packet is in the pocket. Next. The locket is in the jacket. Very good. The sticker is out the bucket. Okay. The plug is in the socket. The master looks for the ticket. Very good. The peacock lives in the forest. Very good. Okay. ಈಗ ನಾವು ನೆಕ್ಸ್ಟ್ 15th ಕಾರ್ಡ್ ಓಪನ್ ಪೇಜ್ ನಂಬರ್ 24. ಓಕೆ, ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ. ಯಾವುದು? ದ ಫ್ಯಾಟ್ ಕಿಂಗ್. ನಿಮ್ಗೆ ಗೊತ್ತಿಲ್ಲ ಸ್ಟೋರಿ? ಇದು ದ ಫ್ಯಾಟ್ ಕಿಂಗ್ ಸ್ಟೋರಿ ಗೊತ್ತಿದೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಆ ಸ್ಟೋರಿ ಒಂದಿಷ್ಟು ಸೆಂಟೆನ್ಸ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು? ಆ ಸೆಂಟೆನ್ಸ್ ಅನ್ನ ರೀಡ್ ಮಾಡಬೇಕು. ರೀಡ್ ಮಾಡ್ಬೇಕಾದ್ರೆ ಏನ್ ಕೊಟ್ಟಿದ್ದಾರೆ? ಕೆಲವೊಂದು ವರ್ಡ್ ಅನ್ನ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಮೀನಿಂಗ್ ಅನ್ನ ಕೂಡ ನೀವು ಗೊತ್ತಿಲ್ಲದಿದ್ರೆ ಗ್ಲಾಸರಿ ನೋಡಿ ಹುಡ್ಕೊಂಡು ಅದನ್ನ ಬರ್ಕೋಬೇಕು. ಈ ಸೆಂಟೆನ್ಸ್ ಅನ್ನು ನೀವು ಏನ್ ಮಾಡ್ಬೇಕು? ರೀಡ್ ಮಾಡ್ಬೇಕು. ಈಗ ಒಂದ್ಸಲ ನೀವು ಓದ್ಕೊಳ್ಳಿ ಎಲ್ಲ. There was a fat king. The fat king had a fat queen and a thin dog. The dog saw a cat. The dog ran after the cat. The king ran after the dog. They ran and ran for many days. Now the fat king was thin. ಇದೇ ರೀತಿ ಎಲ್ಲರೂ ರೀಡ್ ಮಾಡಬೇಕು. ನಾನು ಆಮೇಲೆ ರಿವ್ಯೂ ಮಾಡ್ತೇನೆ. ಮತ್ತೊಂದು ಸಲ ನಿಮ್ಗೆ ಕರೆದು ನಿಮ್ಗೆ ರೀಡ್. ಓಕೆ, ಎಲ್ಲರೂ ಓದಿದ್ರಲ್ಲ? ಮೀನಿಂಗ್ ಕೂಡ ಬರೆದ್ರಲ್ಲ? ಓಕೆ, ನಾನು ಒಂದ್ಸಲ ರಿವ್ಯೂ ಮಾಡ್ತೇನೆ. ಈಗ ನೀವು ಕಾರ್ಡಲ್ಲಿ ಇರೋದು ಸೆಂಟೆನ್ಸ್ ಓದು, ಹಾಗೆ ನಾನು ಈಗ ಪುಸ್ತಕದಲ್ಲಿ ನೋಡ್ತೇನೆ. ಓಕೆ, There was a fat king. There was a fat king. ಮೀನಿಂಗ್ ಏನು?
ಹಾ ದಪ್ಪ ರಾಜ ಇದ್ದ. ಓಕೆ ಹಾ. The fat king had a fat queen and a kingdom. ವೆರಿ ಗುಡ್. ನೆಕ್ಸ್ಟ್ ಲೈನ್. The dog saw a cat. ಏನ್ ನೋಡ್ತು? Cat the dog. ನಾಯಿ ಏನ್ ನೋಡ್ತು? ಬೆಕ್ಕನ್ನ ನೋಡ್ತು ಅಲ್ವಾ? ವೆರಿ ಗುಡ್. ಓಕೆ, ಈಗ ನಾವೇನ್ ಮಾಡೋಣ ಅಂದ್ರೆ ನಿಮ್ಮಿಬ್ಬರನ್ನ ಜೋಡಿ ಮಾಡ್ತಾನೆ, ನಿಮ್ 4 ಜನರನ್ನ ಜೋಡಿ ಮಾಡ್ತಾನೆ. ನೀವು ಜೋಡಿಯಲ್ಲಿ ಓದ್ಬೇಕು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಟ್ ಕಿಂಗ್ ಸ್ಟೋರಿ, ದ ಫ್ಯಾಟ್ ಕಿಂಗ್ ಸ್ಟೋರಿ ಇದೆ. ನೀವಿಬ್ರು ಮಾನ್ಯ ಮತ್ತು ಕೋಕಿಲ ಇಬ್ರು ಒಂದು ಟೀಮು, ನಿಮ್ಮಿಬ್ರದ್ದು ಒಂದು ಟೀಮು. ಫಸ್ಟಿಗೆ ಅವರಿಬ್ರು ಓದ್ತಾರೆ. ಹಾ ನೋಡಿ, ತುಂಬ ಹತ್ರ ಬರ್ರಿ. ಹಾ, ಈಗ ಏನ್ ಮಾಡ್ಬೇಕಂದ್ರೆ ಬೆರಳು ಇಟ್ಕೋಬೇಕು, ಎಡದಿಂದ ಬಲಕ್ಕೆ ಹಿಂಗ್ ಬೆರಳು ಇಟ್ಕೊಂಡು ಹೋಗು. ದೇರ್ ವಾಸ್, ಈ ರೀತಿನೇ ಓದ್ತಾ ಹೋಗ್ಬೇಕು. ಇಬ್ರು ಒಟ್ಟಿಗೆ ಓದ್ಬೇಕು. ಇಬ್ರು ಒಟ್ಟಿಗೆ ಓದಿ ಸ್ಟಾರ್ಟ್ ಮಾಡಿ. ಹಾ. There was a fat king. The fat king had a fat queen and a thin dog. ವೆರಿ ಗುಡ್. ನೆಕ್ಸ್ಟ್ ಲೈನ್. The fat king and his thin dog went for a walk. ವೆರಿ ಗುಡ್. ಓಕೆ, ಈಗ ಅವರಿಬ್ರು ಒಟ್ಟಿಗೆ ಓದಿದ್ರು. ನಿಮ್ದು ಹಾಗಲ್ಲ. ಈಗ ನೀವೇನ್ ಮಾಡ್ಬೇಕೀಗ? ಒಂದ್ ಲೈನ್ ನೀನ್ ಓದ್ಬೇಕು, ಒಂದ್ ಲೈನ್ ನೀನ್ ಓದ್ಬೇಕು. ಓಕೆ, ನಾವು ಸ್ಟಾರ್ಟ್ ದ ರೀಡಿಂಗ್. The dog saw a cat and ran after it. The fat king ran after the dog. He ran and ran for many days. The fat king caught the dog. Now the fat king was thin. ವೆರಿ ಗುಡ್. ಒಂದು ರೀತಿಯಲ್ಲಿ ಓದೋಣ, ಮತ್ತೊಂದು ರೀತಿಯಲ್ಲಿ ಓದೋಣ. ಓಕೆ, ನೀನು ಪೂರ್ತಿ ಸ್ಟೋರಿಯನ್ನ ಓದೋದು. ನೀನು ಪೂರ್ತಿ ಸ್ಟೋರಿಯನ್ನ ಬೆರಳು ಇಟ್ಕೊಂಡು ಕೇಳಬೇಕು. ಅಲ್ಲಿ ಇಟ್ಕೊಂಡು ಬೆರಳಲ್ಲಿ ಎಲ್ಲಿ ಇರ್ತಲ್ಲ ಅಲ್ಲೇ ಹೋಗ್ಬೇಕು. ಆಮೇಲೆ ನೀನು ಪೂರ್ತಿ ಸ್ಟೋರಿಯನ್ನ ಓದಬೇಕು. ಓಕೆ, ನಾವು ರೆಡಿ ಇಟ್. There was a fat king. The fat king had a fat queen and a thin dog. The fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king caught the dog. No, the fat king was thin. ವೆರಿ ಗುಡ್. ನೌ ಯುವರ್ ಟರ್ನ್. There was a fat king. The fat king had a fat queen and a thin dog. The fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king ಹಾಟ್. caught the dog. Now the fat king was thin. ವೆರಿ ಗುಡ್. ಹಾ, ಸ್ಟಾರ್ಟ್. There was a fat king. The fat king had a fat queen and a thin dog. The fat king had and his thin dog went for a walk. ಓಕೆ, ಈಗೆಲ್ಲ ಸ್ಟೋರಿನ ನೀವೇ ಓದಿದ್ರಲ್ಲ. ಈಗ ನನಗೆ ಗೊತ್ತಾಗಬೇಕಲ್ಲ ನೀವು ಹೇಗೆ ಓದ್ತೀರ ಅಂತ ಅಲ್ವಾ? ನೋ, ರೀಡ್ ದ ಕಾರ್ಡ್. ಐ ವಿಲ್ ಟೇಕ್ ದಿಸ್ ಬುಕ್. ಓಕೆ, ರೀಡ್. There was a fat king. The fat king had a fat queen and a thin dog. The fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king caught the dog. Now the fat king was thin. ಓಕೆ, ವೆರಿ ಗುಡ್. ಸೊ ಇಲ್ಲಿವರೆಗೆ ನಾವು ಸ್ಟೆಪ್ 1 to 6 ವರೆಗೆ ಹೇಗೆ ಒಂದು ಸೈಕಲ್ ನಾವು ನೋಡಿದ್ವಿ.
ಇದೇ ರೀತಿ 7 to 12 ಒಂದು ಸೈಕಲ್ ಇದೆ. ಇಲ್ಲಿ ಲೆವೆಲ್ 2 ಸ್ಟೋರಿ ಬರುತ್ತೆ ಎಂಡಿಗೆ. ಹಾಗೆ 13 to 18 ಒಂದು ಸೈಕಲ್ ಇದೆ. ಇಲ್ಲಿ ಲೆವೆಲ್ 3 ಸ್ಟೋರೀಸ್ ಬರುತ್ತೆ. ನಾವು ಈಗ ಏನ್ ಸ್ಟೆಪ್ಸ್ ಅನ್ನ ಬಳಸಿದ್ವಲ್ಲ, ಏನ್ ಮೆಥಡ್ ಅನ್ನ ಬಳಸಿದ್ವಲ್ಲ, ಅದೇ ಮೆಥಡ್ ಅನ್ನ ಬಳಸ್ಕೊಂಡು ಆ ಎರಡು ಸೈಕಲ್ ಅನ್ನ ನಾವು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ 19 ಸ್ಟೆಪ್ಗೆ ಹೋಗ್ತೇವೆ. ನಾವು ಓಪನ್ ಪೇಜ್ ನಂಬರ್ 34 ಓಪನ್ ಮಾಡಿದ್ರಾ? ಸೊ ಅಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಫಸ್ಟಿಗೆ ಲುಕ್ ಎಟ್ ದ ಪಿಕ್ಚರ್ಸ್ ಅಂಡ್ ನೇಮ್ ದೆಮ್. ಪಿಕ್ಚರ್ಸ್ ಅನ್ನು ನೋಡಿ ಅದನ್ನ ಏನ್ ಬರೀಬೇಕು, ನೀವು ನೇಮ್ ಅನ್ನ ಬರೀಬೇಕು. ಟು read the pictures and write their names. What is the first picture, Samanvita? Ring. Second picture? Hand. Very good. Bucket. Oh, okay. Now write it. Okay, completed? Very good. Next activity. What is the next activity? Write the past tense of the given words. Past tense ಬರೀಬೇಕು. ಹೇಗೆ? Get, got ಈ ರೀತಿ. ಇದೆಲ್ಲ ನಿಮ್ದೆಲ್ಲ ಪುಸ್ತಕದಲ್ಲಿ ಬಂದಿದೆ, ನಿಮ್ಮ ಬುಕ್ಕಲ್ಲಿ ಬಂದಿದೆ. ನೆಕ್ಸ್ಟ್ ಏನದು? ಪಿಕ್. ಪಿಕ್ ಪಾಸ್ಟ್ ಟೆನ್ಸ್ ಏನು? Picked. 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 Okay? Is, was. Very good. Now ಹಾಗೆ ಬರೀತಾ ಹೋಗಿ. Ready now. What's the next activity? Look at the picture and fill in the blanks. There are some pictures. What is the first picture? King. Second picture? Sun. Third picture? Flag. Feet. Alva? Feet. Okay. Fourth picture? Bangles. Last one? Necklace. Now fill in the blanks. Ring is to finger as dash is to hand ಅಂತ ಇದೆ. ಅಂದ್ರೆ ನಾವು ರಿಂಗ್ ಇಸ್ ಟು ಫಿಂಗರ್. ರಿಂಗ್ ಇಸ್ ಟು ಫಿಂಗರ್. ನಾವು ಏನ್ ಮಾಡ್ತೇವೆ? ಫಿಂಗರ್ಗೆ ರಿಂಗ್ ಹಾಕ್ತೇವಲ್ವಾ? ಅದೇ ರೀತಿ ಡ್ಯಾಶ್ ಇಸ್ ಟು ಹ್ಯಾಂಡ್. ಬ್ಯಾಂಗಲ್ಸ್. ವೆರಿ ಗುಡ್. ನಾವು ರೈಟ್ ಇಟ್. ಬ್ಯಾಂಗಲ್ ಇಸ್ ಟು ಹ್ಯಾಂಡ್. ಬ್ಯಾಂಗಲ್ಸ್. Bangles. Next activity. Read the story and give the opposite of the following words. Opposite word ಬರೀಬೇಕು. Opposite word ಅಂದ್ರೆ ವಿರುದ್ಧ ಪದ ಬರೀಬೇಕು. Old, new. Old, new. Old, new. Very good. Like that. Fat ಇದೆ. Start, morning, later. Write it down. ಓಕೆ, ಎಲ್ಲ ಕಂಪ್ಲೀಟ್ ಮಾಡಿದ್ರಲ್ಲ? ಬರೆದೆಲ್ಲ ಕಂಪ್ಲೀಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಒಂದು ಸ್ಟೋರಿ ಇದೆ. ಯಾವುದಿದೆ ಸ್ಟೋರಿ? ದ ಕಿಂಗ್ ಆ್ಯಂಡ್ ಹಿಸ್ ಡಾಗ್. ಇದು ಈ ಮೂರು ಸ್ಟೋರಿ ಸೇರಿಸಿ ಒಂದು ಕಂಪೋಸ್ ಸ್ಟೋರಿ ಮಾಡಿದ್ದಾರೆ. ಆ ಸ್ಟೋರಿ ನಿಮ್ಗೆ ಕೊಟ್ಟಿದ್ದಾರೆ. ನೀವು ಇದನ್ನ ಸಪ್ರೇಟ್ ಆಗಿ ಕೂತ್ಕೊಂಡು ಓದಬೇಕು. ಇದು ಓದಿದ ನಂತರ ನನ್ನ ಹತ್ರ ಬರಬೇಕು. ನೀವು ಓದಿದ ನಂತರ ಸರಿಯಾಗಿ ಓದ್ಲಿಕ್ಕೆ ಬಂದ ನಂತರ ನನ್ನ ಹತ್ರ ಬರಬೇಕು. ನಾನು ಚೆಕ್ ಮಾಡ್ತೇನೆ ನೀವು ಎಷ್ಟು ಸಮಯದಲ್ಲಿ ಓದಿದ್ರಿ, ಎಷ್ಟು ತಪ್ಪು ಓದಿದ್ರಿ, ಆಮೇಲೆ ಅದರ ಅರ್ಥ ನಿಮ್ಗೆ ಗೊತ್ತಿದೆಯೋ ಇದೆಲ್ಲ ಚೆಕ್ ಮಾಡ್ತೇನೆ. ತುಂಬಾ ಫಾಸ್ಟ್ ಆಗಿ ಓದೋದಲ್ಲ, ತುಂಬಾ ಸ್ಲೋ ಓದೋದಲ್ಲ. ಗೊತ್ತಾಯ್ತಲ್ಲ ನಿಮ್ಗೆ? ಆ ಸಮಯ ನಾನು ಚೆಕ್ ಮಾಡ್ತೇನೆ. ಎಲ್ಲ ನೀವೀಗ ಕೂತ್ಕೊಂಡು ನೀವು ಸಪ್ರೇಟ್ ಆಗಿ ಕೂತ್ಕೊಂಡು ಇದನ್ನ ರೀಡ್ ಮಾಡಿ. ಓಕೆ ಓಕೆ, ಹ್ಯಾವ್ ರೆಡ್ ಇಟ್? ಎಲ್ಲ ಓದಿದ್ರಾ? ಓದಿ ಬರುತ್ತಾ? ಚೆಕ್ ಮಾಡ್ತೇನೆ. ಈಗ ಚೆಕ್ ಮಾಡ್ಬೇಕಾದ್ರೆ ಟೈಮಿಂಗ್ ಇಡ್ತೇನೆ. ಹಾಗೆ ಏನ್ ಮಾಡ್ತೇನೆ, ನಿಮ್ದು ಮೀನಿಂಗ್ ಬರುತ್ತಾ ನೋಡ್ತೇನೆ. ತಪ್ಪಿದ್ರೆಲ್ಲ ನಾನು ಏನ್ ಮಾಡ್ತೇನೆ, ಅಂಡರ್ಲೈನ್ ಮಾಡ್ತೇನೆ. ಓಕೆ, yes, start. The king and his dog. There was a fat king who had a fat queen and a thin dog. The fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king caught the dog. No, the fat king was killed. The king came back with his dog. The
queen saw the king and wanted him back to his old size again. The queen hatched a plan. She asked her friend to sing a song while the king ate his food. When the king turned his neck and was listening to the song, she put a part of her food into the king's plate. So the king ate his own share and part of her food. The king was eating more food every day and becoming fatter and fatter. The queen pecked at her food every day and becoming thinner and thinner. Soon the king and the queen were the same size. The king called the tailor to make new clothes for him. One day he picked a pink jacket and a gold ring for his finger, but the jacket did not fit. The ring could not go into the finger. The king looked at himself in the mirror and saw that he was no longer thin. The king wanted to look thin again. He saw his dog and got an idea. That day, he gave a part of his food to his dog. The king was now careful and only looked at his food. The queen, who could no longer give him a part of her food, started giving it to the dog. The hungry dog could not believe his luck. Every morning and evening he went from the king to the queen, eating half their food. He ate and got fatter and fatter. Soon there were a thin king and a thin queen along with their fat dog. ವೆರಿ ಗುಡ್. ಎಷ್ಟು ನಿಮಿಷ ತಗೊಂಡ ನೀನೀಗ? 4 minutes 10 seconds ತಗೊಂಡೆ ಅಲ್ವಾ? ತುಂಬಾ ಮಿಸ್ಟೇಕ್ಸ್ ಕೂಡ ಮಾಡಿದ್ಯಾ. ಇಲ್ಲಿ ನೋಡಿ, ವಾಂಟಿಡ್, ಆಸ್ಕ್ಡ್, ಫುಡ್ ಅಲ್ಲದು ಫುಡ್. ಬಿಕಮಿಂಗ್ ಅಂದ್ಬಿಟ್ಟೆ, ಬಿಕಮ್. ಅಂಡ್ ಕುಡ್ ನಾಟ್ ಅಲ್ಲ, ವುಡ್ ನಾಟ್ ಅದು. ಇಸ್. ಓಕೆ, ಎಷ್ಟು ತಪ್ಪು ಮಾಡಿದ್ಯಾ? 1 2 3 4 5 6 ಮಿಸ್ಟೇಕ್ಸ್ ಆಗಿದೆ ಅಂದ್ರೆ ಇಲ್ಲ. ಈಗ ಒಂದೆಷ್ಟು ಮೀನಿಂಗ್ ಹೇಳ್ತೀಯಾ? ದ ಕಿಂಗ್ ಕೇಮ್ ಬ್ಯಾಕ್ ವಿತ್ ದಿಸ್ ಡಾಗ್ ಅಂದ್ರೆ ಏನು? ರಾಜ ನಾಯಿ ಜೊತೆ ಬಂದ. ದ ಕಿಂಗ್ ಕಾಲ್ಡ್ ದ ಟೇಲರ್ ಟು ಮೇಕ್ ನ್ಯೂ ಕ್ಲೋತ್ಸ್ ಫಾರ್ ಹಿಮ್. ರಾಜ ಟೇಲರ್ಗೆ ಕಾಲ್ ಮಾಡೋದು, ಕರೆದ. ಯಾಕೆಂದ್ರೆ ಯಾಕೆ ಕರೆದ? ವೈ ಡಿಡ್ ಹಿ ಕಾಲ್ ದ ಟೇಲರ್? ನ್ಯೂ ಕ್ಲೋತ್ಸ್ ಫಾರ್ ಹಿಮ್. ಅವನಿಗೆ ಹೊಸ ಬಟ್ಟೆ ಮಾಡ್ಲಿಕ್ಕೆ ಕರೆದ. ವೆರಿ ಗುಡ್. ಸೊ ಇಲ್ಲಿ ನೀನು ತುಂಬಾ ಚೆನ್ನಾಗಿ ಓದಿದ್ಯಾ, ವೆರಿ ಗುಡ್. ಬಟ್ ಕೆಲವೊಂದು ವರ್ಡ್ಸ್ ಅನ್ನ ತಪ್ಪಾಗಿ ಓದಿದ್ಯಾ, ಅದನ್ನ ಅಂಡರ್ಲೈನ್ ಮಾಡಿದ್ದೇನೆ. ಅದನ್ನ ನಿನ್ನ ನೋಟ್ಬುಕ್ ಅಲ್ಲಿ ಬರ್ಕೊಂಡು ಅದನ್ನ 5 ಸಾರಿ ಬರೆದು ಆಮೇಲೆ ಬರ್ಬೇಕಾಯ್ತಾ? ಹೋಮ್ ವರ್ಕ್ ಅಲ್ಲಿ ಇದು 5 ಸಾರಿ ನೋಟ್ಬುಕ್ ಅಲ್ಲಿ ಬರೀಬೇಕು, 5 ಟೈಮ್ಸ್ ಬರೀಬೇಕು. ಓಕೆ.